ಅಮೆರಿಕ ಇಸ್ರೇಲ್ ವಿರುದ್ಧ ಮುಂದುವರೆದಿದೆ. ಇರಾನ್ನ ಪ್ರತೀಕಾರ. ಇರಾನ್ನಿಂದ ಮೊದಲ ಬಾರಿಗೆ ಶೆಜ್ಜಿಲ್ ಕ್ಷಿಪಣಿ ಪ್ರಯೋಗವಾಗಿದೆ. ಇಲ್ಲಿ ಶೆಜ್ಜಿಲ್ ಬಳಸಿಬಿಟ್ಟಿದೆ ಇರಾನ್ನಲ್ಲಿ. ಅತ್ಯಾಧುನಿಕ ಶೆಜ್ಜಿಲ್ ಮಿಸೈಲ್ಗಳಿಂದ ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ಬಳಿಯಲ್ಲಿ ತುಂಬ ಬೆಲೆ ಬಾಳುವ ಕ್ಷಿಪಣಿಗಳಿಲ್ಲ. ಇಸ್ರೇಲ್ಗೂ ಅಮೆರಿಕಗೂ ಕಂಪೇರ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ 5ನೇ 1 ಭಾಗ. ಅದು ಹೇಗೆ ಅಂದರೆ ₹100 ಶಸ್ತ್ರಾಸ್ತ್ರವನ್ನು ಒಂದು ವೇಳೆ ಇಸ್ರೇಲ್ ಬಳಸಿದ್ರೆ ಇರಾನ್ ಅದಕ್ಕೆ ಪ್ರತಿಯಾಗಿ ₹20 ಶಸ್ತ್ರಾಸ್ತ್ರ ಬಳಸುತ್ತೆ. ಪರಿಣಾಮ ಆ್ಯಕ್ಯುರೇಟ್ ಇಲ್ಲದೆ ಇರಬಹುದು, ತೀರಾ ನಿಖರವಾಗಿ ನಾನೇನೋ ಮಾಡಿಬಿಡ್ತೀನಿ ಅಂತ ಇಲ್ಲದೆ ಇದ್ದರೂ ಕೂಡ ಹಾನಿಯಂತೂ ಮಾಡ್ತಾ ಇದೆ ಇರಾನ್ ಕ್ಷಿಪಣಿಗಳು. 700 kg ತೂಕ ಇದು. 2000 ಕಿಲೋಮೀಟರ್ನಷ್ಟು ದೂರಕ್ಕೆ ಇದರ ಒಂದು ಕೆಪಾಸಿಟಿ ಇದೆ. ಅದು ಲಾಂಚ್ ಮಾಡಿದ್ರೆ 2000 ಕಿಲೋಮೀಟರ್ದು ರೀಚ್ ಆಗುತ್ತೆ ಅಂತ. ಇರಾನ್ನ ಈ ಡ್ಯಾನ್ಸಿಂಗ್ ಕ್ಷಿಪಣಿಗೆ ಭಯಾನಕ ತಾಕತ್ತಿದೆ. ಇದಕ್ಕೆ ಇರಾಕ್ನಲ್ಲಿದ್ದಂಥ ಅಮೆರಿಕದ ವಿಕ್ಟೋರಿಯಾ ಸೇನಾ ನೆಲೆ ಧ್ವಂಸವಾಗಿದೆ ಇದರಿಂದ. ಶೆಜ್ಜಿಲ್ ಕ್ಷಿಪಣಿಯ ತಾಕತ್ತೇನು ಅಂದರೆ ಸ್ವದೇಶಿ ನಿರ್ಮಿತ 2 ಹಂತದ ಖಂಡಾಂತರ ಕ್ಷಿಪಣಿ ಇದು. ಘನ ಇಂಧನ ಮತ್ತು ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದು. ಇದಕ್ಕೆ ಅಶೌರ ಮತ್ತು ಅಶುರ ಕ್ಷಿಪಣಿ ಅಂತಲೂ ಕೂಡ ಒಂದು ಕಡೆ ಕರೀತಾರೆ. ಇದರ ಜಿಗಿಯುವ ಎತ್ತರ ಮತ್ತು ಕೌಶಲ್ಯದ ಕಾರಣದಿಂದಾಗಿಯೇ ಡ್ಯಾನ್ಸಿಂಗ್ ಅಂತ ಹೆಸರು ಕೂಡ ಸೇರಿಕೊಂಡಿದೆ. ಇದರ ದಾಳಿಯ ವ್ಯಾಪ್ತಿ ಅಂದಾಜು 2000 ಕಿಲೋಮೀಟರ್ಗಳು. 700 kg ತೂಕದ ಪೇಲೋಡ್ ಸಾಮರ್ಥ್ಯವನ್ನು ಇದು ಇಟ್ಕೊಂಡಿದೆ. ಐರನ್ ಡೋಮ್ನಂತಹ ಆ್ಯಂಟಿ ಮಿಸೈಲ್ ಗುರಿಗೂ ಇದು ಸಿಗಲ್ಲ. 1990ರಲ್ಲಿ ಇದರ ನಿರ್ಮಾಣ ಕಾರ್ಯ ಶುರುವಾಗುತ್ತೆ. 2008ರಲ್ಲಿ ಇದನ್ನು ಪರೀಕ್ಷೆ ಕೂಡ ಮಾಡಿಕೊಂಡಿದೆ ಇರಾನ್.